ನಮಸ್ಕಾರ ಸ್ನೇಹಿತರೆ. ಎಲ್ಲರಿಗೂ ರಾಮಾಯಣದ ಬಗ್ಗೆ ತಿಳಿದೇ ಇದೆ. ರಾವಣ ಸೀತೆಯನ್ನು ಅಪಹರಿಸಿದ ನಂತರ ಶ್ರೀರಾಮಚಂದ್ರ ಪ್ರಭುವು ವಾನರ ಸೈನ್ಯದೊಂದಿಗೆ ಸಮುದ್ರ ತೀರದಲ್ಲಿ ಬಂದು ಬಿಡಾರ ಊರ್ತಾರೆ. ಇದು ರಾವಣನಿಗೆ ಗೊತ್ತಾಗುತ್ತೆ. ರಾವಣ ತನ್ನ ಮಂತ್ರಿ ಸೇನಾಪತಿಗಳನ್ನು ಎಲ್ಲರನ್ನ ಕರೆಸಿ ಒಂದು ಸಭೆ ನಡೆಸಿ ಶತ್ರುಬಲ ಎಷ್ಟಿದೆ ಅಂತ ಅಂದಾಜು ಮಾಡಬೇಕಂತೇಳಿ ಒಬ್ಬ ಗೂಢಾಚಾರನ ಕಳಿಸ್ತಾನೆ. ಆ ಗೂಢಾಚಾರ ಬಂದು ಹೇಳ್ತಾನೆ, ಅವರು ವಾನರ ಸೈನ್ಯದೊಂದಿಗೆ ಬಂದಿದ್ದಾರೆ ಅಂತ. ಆಗ ರಾವಣ ಅಷ್ಟು ವಾನರ ಸೈನ್ಯ ಇಟ್ಕೊಂಡು ಅವ್ರು ಏನು ಮಾಡ್ತಾರೆ ಅನ್ನೋ ದುರಹಂಕಾರದಲ್ಲಿ ಸುಮ್ಮನೆ ಆಗ್ತಾನೆ. ಮಾರನೇ ದಿನ ಅಂಗದ ಎಂಬುವನು ರಾವಣನ ಆಸ್ಥಾನಕ್ಕೆ ಬರ್ತಾನೆ. ಅವನು ಯಾರಂತ ಹೇಳಿ ರಾವಣನಿಗೆ ಪರಿಚಯ ಮಾಡಿಕೊಡ್ತಾನೆ. ಶ್ರೀರಾಮಚಂದ್ರನ ಅರ್ಧಾಂಗಿ ಮಹಾಸಾಧ್ವಿ ಸೀತೆಯನ್ನು ಶ್ರೀರಾಮನಿಗೆ ಒಪ್ಪಿಸ್ಬಿಡು, ಅವನಿಗೆ ಶರಣಾಗ್ಬಿಡು ಅಂತ ಹೇಳಿ ಹಿತನುಡಿಯನ್ನು ನುಡಿತಾನೆ. ಅದಕ್ಕೆ ರಾವಣ ಸರ್ವಾರ್ಥ ಒಪ್ಕೊಳ್ಳೋದಿಲ್ಲ. ನರರಾದ ರಾಮಲಕ್ಷ್ಮಣರು ಹಣ್ಣು ಹಂಪಲು ತಿಂದು ಜೀವಿಸೋರು ವಾನರ ಸೈನ್ಯದೊಂದಿಗೆ ಯುದ್ಧ ಮಾಡ್ತಾರಾ? ಅವ್ರೇನು ಮಾಡಬಲ್ಲರು ಅಂತ ಹೇಳಿ ತುಂಬ ದುರಹಂಕಾರದಿಂದ ಅಂಗದನನ್ನು ಬಂಧಿಸಿ ಅಂತ ಹೇಳಿ ಹೇಳ್ತಾನೆ. ಆಗ ಅಂಗದನಿಗೆ ಸಿಟ್ಟು ಬಂದುಬಿಡುತ್ತೆ. ಅವನು ಸಭಾಂಗಣದ ಮಧ್ಯದಲ್ಲಿ ನಿಂತು ತನ್ನ ಕಾಲಿನ ಹೆಬ್ಬೆರಳಿನಿಂದ ಹೊತ್ತಿ ತುಳಿತಾನೆ. ಆಗ ಸಿಂಹಾಸನದಿಂದ ರಾವಣ ಕೆಳಗೆ ಉರುಳಿ ಅಂಗದನ ಪಾದಗಳ ಹತ್ತಿರ ಬಂದು ಬೀಳ್ತಾನೆ. ಆಗ ಅಂಗದ ಹೇಳ್ತಾನೆ, ನಿನ್ನನ್ನು ಸಂಹರಿಸೋದು ನನಗೇನು ಕಷ್ಟ ಅಲ್ಲ. ನನ್ನನ್ನು ಯಾರಂತ ತಿಳ್ಕೊಂಡಿದ್ಯಾ? ನಿನ್ನನ್ನು ಮಣ್ಣು ಮುಕ್ಕಿಸಿದ ವಾಲಿಯ ಪುತ್ರ. ನಿನ್ನನ್ನು ವಧಿಸೋದು ನನ್ನ ಕೆಲಸ ಅಲ್ಲ, ಅದು ನನ್ನ ಪ್ರಭು ಶ್ರೀರಾಮನ ಕೆಲಸ. ಅವರ ಬಾಣಗಳಿಗೆ ನೀನು ಬಲಿಯಾಗಬೇಕಿದೆ ಹೊರತು ನನ್ನಗಲ್ಲ. ನಿನ್ನನ್ನು ನಾನು ಕೊಲ್ಲುವುದಿಲ್ಲ. ಈಗಲಾದರೂ ಬುದ್ಧಿ ತಂದುಕೊಂಡು ಸೀತಾಮಾತೆಯನ್ನು ಒಪ್ಪಿಸ್ಬಿಡು ಅಂತ ಹೇಳಿ, ಇಲ್ಲ ಅಂದರೆ ನಿನಗೆ ಮರಣ ಸತ್ಯ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಇದನ್ನು ಸಭೆಯಲ್ಲಿ ಸೇರಿರುವವರು ಯಾರೂ ಕೂಡ ದೀರ್ಘವಾಗಿ ತಗೊಳ್ಳೋದಿಲ್ಲ. ವಾನರ ಸೈನ್ಯ ಜೊತೆಗೆ ನಮ್ಮನ್ನು ಗೆಲ್ಲೋಕ್ಕೆ ಸಾಧ್ಯನಾ ಅಂತ ಹೇಳಿ ನಿರ್ಲಕ್ಷ್ಯ ಮಾಡಿಬಿಡ್ತಾರೆ. ಇದನ್ನೆಲ್ಲ ನೋಡ್ತಿದ್ದ ವಿಭೀಷಣ ರಾವಣನ ಹತ್ರ ಬಂದು ಹೇಳ್ತಾನೆ, ನೀನು ರಾಮಚಂದ್ರ ಪ್ರಭುವಿಗೆ ಸೀತೆಯನ್ನು ಒಪ್ಪಿಸ್ಬಿಡು, ನೀನವರಿಗೆ ಶರಣಾಗ್ಬಿಡು. ಸಾಮಾನ್ಯ ಮನುಷ್ಯರು ವಾನರರನ್ನು ಕಟ್ಟಿಕೊಂಡು ಸಮುದ್ರವನ್ನು ದಾಟಿ ಯುದ್ಧಕ್ಕೆ ಬಂದಿದ್ದಾರೆ ಅಂದರೆ ನೀನು ಇದನ್ನು ಯೋಚನೆ ಮಾಡಬೇಕು. ಅವರು ಸಾಮಾನ್ಯರಲ್ಲ. ನನ್ನ ಮಾತನ್ನು ಕೇಳು, ರಾಮನ ಬಳಿ ಕ್ಷಮೆ ಕೇಳು, ಸೀತಾಮಾತೆಯನ್ನು ಒಪ್ಪಿಸ್ಬಿಡು ಅಂತ ಹೇಳ್ತಾನೆ. ಆಗ ರಾವಣನಿಗೆ ಸಿಟ್ಟು ಬರುತ್ತೆ. ರಾಕ್ಷಸ ಜಾತಿಯಲ್ಲಿ ಹುಟ್ಬಿಟ್ಟು ನೀನು ನನ್ನ ಸೋದರನಾಗಿದ್ದು ಶತ್ರುಗಳನ್ನು ಹೊಗಳುತ್ತಾ ಇದೆಯಾ? ನೀನು ತಕ್ಷಣ ಇಲ್ಲಿಂದ ಹೋಗು ಅಂತ ಹೇಳಿ ಬೈದು ಕಳಿಸ್ಬಿಡ್ತಾನೆ. ಆಗ ವಿಭೀಷಣನು ರಾವಣನಿಂದ ಆಚೆ ಬಂದು ಶ್ರೀರಾಮನಿಗೆ ಶರಣಾಗಬೇಕಂತ ಹೇಳಿ ಶ್ರೀರಾಮ ಇರುವ ಸಮುದ್ರದ ತೀರಕ್ಕೆ ಬರ್ತಾನೆ. ಅವನು ಬರುತ್ತಿದ್ದದನ್ನು ನೋಡಿ ಇವನು ಯಾರೋ ಮಾಯಾವಿ ರಾಕ್ಷಸ ಇರಬೇಕು ಅಂತ ಹೇಳಿ ಸುಗ್ರೀವನು ಅವನ ಮೇಲೆ ದಾಳಿ ಮಾಡಲಿಕ್ಕೆ ಹೋಗ್ತಾನೆ. ಆಗ ಶ್ರೀರಾಮಚಂದ್ರ ಶರಣು ಶರಣು ಅಂತ ಹೇಳಿ ವಿಭೀಷಣ ಹೇಳ್ತಾ ಇರ್ತಾನೆ. ಆಗ ರಾಮನು ಬಂದು ಸುಗ್ರೀವನನ್ನು ತಡೀತಾನೆ. ಆಗ ಆಂಜನೇಯ ವಿಭೀಷಣನನ್ನು ಗುರುತಿಸಿ, ಈ ಮಹಾನುಭಾವನೆ ರಾವಣನ ಸಭೆಯಲ್ಲಿ ನನ್ನನ್ನು ದೂತನೆಂದು ಆಧರಿಸಿ ನನ್ನನ್ನು ಬಿಟ್ಟು ಬಿಡಲು ರಾವಣನಿಗೆ ಹೇಳಿದ್ದು. ಆಗ ವಿಭೀಷಣ ಶ್ರೀರಾಮನ ಪಾದದ ಮೇಲೆ ಬಿದ್ದು ನಡೆದ ವೃತ್ತಾಂತವನ್ನೆಲ್ಲ ಶ್ರೀರಾಮನಿಗೆ ಹೇಳ್ತಾನೆ. ಶ್ರೀರಾಮ ಅವನನ್ನು ಮೇಲೆತ್ತಿ, ಇಂದಿನಿಂದ ಇವನನ್ನು ನಮ್ಮ ಶ್ರೇಯೋಭಿಲಾಷಿಯಾಗಿ ಭಾವಿಸಿ ಗೌರವಿಸಿ ಅಂತ ಹೇಳಿ ಸುಗ್ರೀವಾದಿ ವಾನರರಿಗೆ ಹೇಳ್ತಾನೆ. ಅಂದಿನಿಂದ ವಿಭೀಷಣ ವಾನರ ಪ್ರಮುಖರೊಂದಿಗೆ ಸೇರಿ ರಾಮನನ್ನು ಸೇವಿಸುತ್ತಾ ಲಂಕಾ ರಹಸ್ಯಗಳನ್ನು ಅವರಿಗೆ ತಿಳಿಸ್ತಾ ಇರ್ತಾನೆ. ನಂತರ ರಾಮ ರಾವಣರ ಸಂಗ್ರಾಮ ಪ್ರಾರಂಭವಾಗುತ್ತೆ. ರಾಮ ಲಕ್ಷ್ಮಣರು ಆಂಜನೇಯನ ಭುಜಗಳ ಮೇಲೆ ಕುಳಿತು ಯುದ್ಧರಂಗದಲ್ಲಿ ಸಂಚರಿಸುತ್ತಾ ಯಾರು ಯಾರೊಂದಿಗೆ ಯುದ್ಧ ಮಾಡಬೇಕಂತ ಹೇಳಿ ಮಾರ್ಗದರ್ಶನ ಮಾಡ್ತಿರ್ತಾರೆ. ರಾತ್ರಿ ವೇಳೆ ಯುದ್ಧ ನಿಲ್ಲುತ್ತೆ. ಆಗ ವಿಭೀಷಣ ಸುಗ್ರೀವ ಮತ್ತು ಆಂಜನೇಯನಿಗೆ
ರಾಕ್ಷಸರು ನಿಶಾಚರರು, ಮಾಯಾವಿಗಳು. ದಶಕಂಠನು ಮಾಯೋಪಾಯ ವಿದ್ಯೆಗಳನ್ನರಿತು ಅದೆಷ್ಟೋ ದೇವತೆಗಳನ್ನು ಅವನಿಗೆ ಮಿತ್ರರಾಗಿದ್ದಾರೆ. ಇವರನ್ನು ಕಪಿ ಸೈನ್ಯದಲ್ಲಿ ರಾತ್ರಿ ಸಮಯದಲ್ಲಿ ಎಚ್ಚರಿಕೆಯಿಂದ ಕಾಯಬೇಕು. ರಾಮ ಲಕ್ಷ್ಮಣರನ್ನು, ಕಪಿ ಸೈನ್ಯವನ್ನು ರಾತ್ರಿ ಸಮಯದಲ್ಲಿ ಎಚ್ಚರಿಕೆಯಿಂದ ಕಾಯಬೇಕು ಅಂತ ಹೇಳ್ತಾನೆ. ಸ್ವಲ್ಪ ತಾತ್ಸಾರ ಮಾಡಿದರೆ ಹಾನಿ ಕಲ್ಪಿಸಲು ಹಿಂದೆ ಮುಂದೆ ನೋಡೋದಿಲ್ಲ ಅವರು. ಆಗ ಆಂಜನೇಯ ದೀರ್ಘವಾಗಿ ಯೋಚನೆ ಮಾಡಿ ಹಗಲು ರಾಮಲಕ್ಷ್ಮಣರಿಗೆ ಯುದ್ಧದಲ್ಲಿ ಸಹಾಯನಾಗಿರ್ತಾನೆ. ರಾತ್ರಿಯಲ್ಲಿ ತನ್ನ ಬಾಲದಿಂದ ಕೋಟೆಯನ್ನು ಕಟ್ಟಿ ಅದರ ಒಳಗಡೆ ಅವರನ್ನು ರಕ್ಷಣೆ ಮಾಡ್ತಿರ್ತಾನೆ. ಅದರಲ್ಲಿ ಸುತ್ತಲೂ ಮುಖ್ಯವಾದ ವಾನರರನ್ನು ಮಲಗಿಸಿ ವಿಶ್ರಾಂತಿ ಪಡೆಯುವಂತೆ ಹೇಳಿರ್ತಾನೆ. ಈ ವ್ಯವಸ್ಥೆ ಪ್ರತಿದಿನವೂ ಆಂಜನೇಯ ಮಾಡ್ತಿರ್ತಾನೆ. ಯುದ್ಧ ಭೀಕರವಾಗಿ ನಡೆಯೋಕ್ಕೆ ಶುರುವಾಗುತ್ತೆ. ದಶಕಂಠನ ಸೈನ್ಯದಲ್ಲಿ ಹೆಸರುವಾಸಿಗಳಾಗಿದ್ದ ವೀರ ಯೋಧರೆಲ್ಲರೂ ಯುದ್ಧದಲ್ಲಿ ಮರಣಿಸ್ತಾ ಇರ್ತಾರೆ. ರಾಕ್ಷಸ ಸೈನ್ಯ ಕ್ಷೀಣಿಸ್ತಾ ಇರೋದನ್ನು ಗಮನಿಸ್ತಾನೆ. ಆಗ ರಾವಣನಿಗೆ ಆತಂಕ ಆಗಿಬಿಡುತ್ತೆ. ಅವರನ್ನು ಯಾವ ರೀತಿ ಗೆಲ್ಲಬೇಕು ಅಂತ ಹೇಳಿ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಆಗ ಅವನಿಗೆ ತನ್ನ ಸೋದರ ಮಾವನಾದ ಮಯರಾವಣನನ್ನು ಜ್ಞಾಪಕ ಮಾಡ್ಕೊತಾನೆ. ಮಯರಾವಣ ರಾವಣನಿಗೆ ಅತ್ಯಂತ ಆಪ್ತನಾಗಿರ್ತಾನೆ. ಮಾಯಾಜಾಲ, ಮಹೇಂದ್ರ ಜಾಲಗಳನ್ನು ಬಲ್ಲವನಾಗಿರ್ತಾನೆ. ರಾವಣ ತಕ್ಷಣ ಅವನನ್ನು ಬರಮಾಡ್ಕೊಳ್ತಾನೆ. ಆಗ ಮೈರಾವಣನು ಪ್ರತ್ಯಕ್ಷನಾಗಿ, 3 ಲೋಕಗಳನ್ನು ನಡುಗಿಸಿದ ನಿನಗೆ, 3 ಲೋಕಗಳನ್ನು ನಡುಗಿಸಿದ ದೇವತೆಗಳನ್ನು ಮಣ್ಣು ಮುಕ್ಕಿಸಿದ ಶೌರ್ಯಶಾಲಿ ನೀನು, ಅತ್ಯಂತ ಐಶ್ವರ್ಯಯುತವಾದ ಲಂಕಾಧಿಪತಿಯಾದ ನೀನು ನನ್ನನ್ನು ಬರಿಮಾಡಿಕೊಳ್ಳಲು ಕಾರಣವೇನು ಅಂತ ಕೇಳ್ತಾನೆ. ಮೈರಾವಣ ಬಂದದ್ದನ್ನು ನೋಡಿ ರಾವಣನಿಗೆ ಸಂತೋಷ ಆಗುತ್ತೆ. ನಡೆದಿರೋ ವಿಚಾರವನ್ನೆಲ್ಲವನ್ನೂ ಮಾವನ ಹತ್ರ ಹೇಳ್ತಾನೆ. ಸೀತೆಯ ಅಪಹರಣದಿಂದ ಹತಾಶರಾದ ರಾಮಲಕ್ಷ್ಮಣರು ದುಃಖದಿಂದ ನಶಿಸುತ್ತಾರೆಂದು ನಾನು ಭಾವಿಸಿಬಿಟ್ಟಿದ್ದೆ. ಆದರೆ ಅವರು ಕಾಡುಗಳಲ್ಲಿ ಎಲೆಬಳ್ಳಿಗಳನ್ನು ತಿಂದು ಒಂದು ಮರದಿಂದ ಮತ್ತೊಂದು ಮರಕ್ಕೆ ಜಿಗಿಯುವ ವಾನರರನ್ನು ಸಂಘಟನೆ ಮಾಡಿ ಯುದ್ಧಕ್ಕೆ ಬಂದಿದ್ದಾರೆ. ಅದೇನು ವಿಚಿತ್ರವೋ, ಅವರನ್ನು ಎದುರಿಸೋದು ನಮ್ಮ ಮಹಾವೀರರೆಲ್ಲರೂ ನಾಶವಾಗಿಬಿಟ್ರು. ಭ್ರಾತೃದ್ರೋಹಿ ವಿಭೀಷಣ ಕೂಡ ಶತ್ರು ಪಕ್ಷಕ್ಕೆ ಸೇರಿದ್ದಾನೆ. ಇಲ್ಲಿಯವರೆಗೆ ಬಂದ ಮೇಲೆ ನಾನು ಅಂಜಿ ಸೀತೆಯನ್ನು ಒಪ್ಪಿಸಲಾರೆ. ಈ ಸಮಯದಲ್ಲಿ ನನಗೆ ಆಪತ್ ಬಾಂಧವನಂತೆ ನಿನ್ನ ನೆನಪಾಯಿತು. ಸದಾ ನನ್ನ ಒಳಿತನ್ನೇ ಬಯಸುವವನು. ಇಂದ್ರಜಾಲ, ಮಹೇಂದ್ರಜಾಲ ವಿದ್ಯೆಗಳಲ್ಲಿ ಪರಿಣಿತನಾದ ನೀನು ವಾನರ ಸೈನ್ಯವನ್ನು ಭಯಭ್ರಾಂತರಾಗಿಸಿದರೆ ನನಗೆ ಸಹಾಯ ಮಾಡಿದಂತಾಗುತ್ತದೆ. 3 ಲೋಕಗಳನ್ನು ಅಲುಗಾಡಿಸಿದ ನನಗೆ ಈ ಅಪಮಾನವನ್ನು ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ನಿನ್ನ ಮಾಯಾವಿದ್ಯೆಯಿಂದ ರಾಮಲಕ್ಷ್ಮಣರನ್ನು ಬಂಧಿಸಿಕೊಂಡು ಹೋಗಿ ಸಂಹರಿಸು. ಆಗ ನಾಯಕನಿಲ್ಲದ ವಾನರ ಸೈನ್ಯ ನಿರ್ವೀರ್ಯವಾಗುತ್ತದೆ ಅಂತ ಹೇಳಿ ಮೈರಾವಣನ ಮುಖವನ್ನು ನೋಡ್ತಾನೆ. ಆಗ ಪ್ರತ್ಯುತ್ತರವಾಗಿ ಮೈರಾವಣ, ಲಂಕಾಧೀಶನೇ, 3 ಲೋಕಗಳನ್ನು ಜಯಿಸಿದ ಅರಿವೀರ ಭಯಂಕರವಾದ ನಿನಗೆ, ಮಹೇಶ್ವರನ ಪ್ರಿಯ ಭಕ್ತನಾದ ನಿನಗೆ ಅಲ್ಪಮಾನವರಿಂದ ಅಪಮಾನವೇ. ಆದರೂ ನೀನು ಹೇಳುವ ವಿಷಯದಿಂದ ಅವರೇನೋ ಸಾಮಾನ್ಯ ಮಾನವರಾಗಿ ಕಾಣುತ್ತಿಲ್ಲ. ಆದರೂ ನಮ್ಮ ಒಡೆಯನು ಹಿತೈಷಿಯು ಬಂಧುವೂ ಆದ ನೀನು ಹೇಳಿದ ಮೇಲೆ ಅದು ಮಾಡಲಾರದ ಕೆಲಸವಾದರೂ ನನಗೆ ಶಿರೋಧಾರ್ಯವಾಗುತ್ತದೆ. ಈಗಲೇ ಹೋಗಿ ನನ್ನ ಮಾಯಾಜಾಲದಿಂದ ಅಣ್ಣ ತಮ್ಮಂದಿರನ್ನು ಬಂಧಿಸಿ ನನ್ನ ರಾಜ್ಯಕ್ಕೆ ತೆಗೆದುಕೊಂಡು ಹೋಗ್ತೀನಿ, ಅಪ್ಪಣೆ ಅಂತ ಹೇಳಿ ನಮಸ್ಕರಿಸಿ ಅಲ್ಲಿಂದ ಹೋಗ್ತಾನೆ. ಅವನು ಸಮುದ್ರ ತೀರ ಪ್ರದೇಶಕ್ಕೆ ಹೋಗುತ್ತಾನೆ. ಹಗಲಿನಲ್ಲಿ ಯುದ್ಧ ಮಾಡಿ ಹೋರಾಡಿ ತುಂಬ ದಣಿದು ವಾನರರು ಮೈಮರೆತು ಗಿಡಗಳ ಕೆಳಗೆ ಕಲ್ಲು ಬಂಡೆಗಳ ಮೇಲೆ ಮಲ್ಕೊಂಡಿರ್ತಾರೆ. ಅದೃಶ್ಯ ರೂಪದಲ್ಲಿದ್ದ ಮೈರಾವಣ ಆಂಜನೇಯನಿಂದ ನಿರ್ಮಿತವಾದ ತನ್ನ ಬಾಲದಿಂದ ನಿರ್ಮಿತ ಕೋಟೆಯನ್ನು ಅದರ ರಕ್ಷಕನಾದ ಹನುಮಂತನನ್ನು ನೋಡ್ತಾನೆ. ಸಣ್ಣ ಹುಳವೂ ಕೂಡ ಒಳಗೆ ಹೋಗಲು ಸಾಧ್ಯವಾಗಲಾರದಷ್ಟು ಭದ್ರವಾಗಿ ಕೋಟೆಯನ್ನು ನಿರ್ಮಿಸಿರ್ತಾನೆ ಆಂಜನೇಯ. ರಾಮ ಲಕ್ಷ್ಮಣರು ಆ ಕೋಟೆಯಲ್ಲಿರುವರೆಂದು ಖಾತ್ರಿಪಡಿಸಿಕೊಂಡ ಮೈರಾವಣ ತನ್ನ ಸೇನಾನಿಯಾದ ಸೂಚಿಮುಖವನ್ನು ಕರೆದು
ಆಂಜನೇಯನ ಬಾಲದ ಗೋಡೆಯನ್ನು ತಿವಿದು ಹೊಳಹೊಕ್ಕು ರಾಮಲಕ್ಷ್ಮಣರನ್ನು ಬಂಧಿಸಿ ತರುವಂತೆ ಹೇಳ್ತಾನೆ. ಮೈರಾವಣನ ಆದೇಶದಂತೆ ಸೂಚಿ ಮುಖನು ತನ್ನ ಮೊನಚಾದ ಮೂಗಿನಿಂದ ಮಾರುತಿಯ ಬಾಲವನ್ನು ತಿವಿದು ತಿವಿದು ಚುಚ್ಚಲು ಪ್ರಯತ್ನಿಸ್ತಿರ್ತಾನೆ. ಆದರೆ ಸಣ್ಣ ಬಿಲವನ್ನು ಕೂಡ ಅವನ ಕೈಲಿ ಮಾಡೋದಕ್ಕಾಗಲ್ಲ. ಅವನು ಮುಖ ಎಲ್ಲ ರಕ್ತವಾಗಿ ಹಿಂದಿರುಗ್ತಾನೆ. ಆಮೇಲೆ ಮೈರಾವಣ ಏನು ಮಾಡ್ತಾನೆ, ಮೂಷಿಕಾಸುರನ್ನು ಕರೀತಾನೆ, ಪಾಷಾಣ ಭೇದರನ್ನು ಕರೀತಾನೆ. ಅವ್ರನ್ನೆಲ್ಲ ಕರೆದು ಕೆಲಸ ಒಪ್ಪಿಸ್ತಾನೆ. ಅವರೂ ಸಹ ಅಭೇದ್ಯವಾಗಿ ಆಂಜನೇಯನ ಬಾಲದ ಕೋಟೆಯನ್ನು ಭೇದಿಸಲು ಸಾಧ್ಯ ಆಗೋದಿಲ್ಲ. ಅದನ್ನು ಕೇಳಿ ಮೈರಾವಣನಿಗೆ ಆಶ್ಚರ್ಯ ಆಗಿಬಿಡುತ್ತೆ. ಆವಾಗ ಅವನು ತಾನೇ ಸ್ವತಃ ಹೋಗಿ ಅವರನ್ನು ಬಂದಿ ಮಾಡಬೇಕು ಅಂತ ಹೇಳಿ ಅದೃಶ್ಯ ರೂಪದಲ್ಲಿ ವಿಭೀಷಣನ ಹತ್ರ ಬರ್ತಾನೆ. ತನ್ನ ಮಾಯೆಯಿಂದ ವಿಭೀಷಣನಿಗೆ ಗಾಢ ನಿದ್ರೆ ಬರುವಂತೆ ಮಾಡಿಬಿಡ್ತಾನೆ. ಆಗ ಅವನು ವಿಭೀಷಣನ ವೇಷವನ್ನು ಧರಿಸಿಕೊಂಡು ಒಂದು ಸಣ್ಣ ಪೆಟ್ಟಿಗೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಮಾರುತಿ ಇದ್ದಲ್ಲಿಗೆ ಬರ್ತಾನೆ. ಶ್ರೀರಾಮಚಂದ್ರನ ಅನುಗ್ರಹದಿಂದ ಮಾರುತಿಗೆ ಭವಿಷ್ಯವೂ ಕೂಡ ತಿಳಿದಿರುತ್ತೆ. ಅವನು ಯಾರಂತ ಅವನಿಗೆ ಗೊತ್ತಾದರೂ ಸಹ ಅವನು ಏನೂ ಮಾತಾಡೋದಿಲ್ಲ. ಯಾಕಂದರೆ ಅಲ್ಲಿ ಮೈರಾವಣನ ಸಂಹಾರದ ಕಾರ್ಯ ನಡೆಯಬೇಕಾಗಿರುತ್ತೆ. ವಿಭೀಷಣ ರೂಪದಲ್ಲಿದ್ದ ಮೈರಾವಣನು ಕೋಟೆ ಮೇಲಿದ್ದ ಮಾರುತಿಯನ್ನು ಉದ್ದೇಶಿಸಿ, ಆಂಜನೇಯನೇ, ಶ್ರೀರಾಮ ಲಕ್ಷ್ಮಣರಿಗೆ ಯುದ್ಧದಲ್ಲಿ ರಾಕ್ಷಸರಿಂದ ಸಣ್ಣ ಪುಟ್ಟ ಗಾಯಗಳಾಗಿರಬಹುದು. ಇದರಿಂದ ಅವರಿಗೆ ನಿದ್ದೆ ಹತ್ತಿದೆಯೋ ಇಲ್ವೋ, ಗಾಯಗಳಿಗೆ ಸಿದ್ಧೌಪಚಾರವನ್ನು ತಯಾರಿಸಿ ತಂದಿದ್ದೇನೆ. ನಾನು ಒಳಗೆ ಹೋಗಲು ದಾರಿಯನ್ನು ಕೊಡು ಅಂತ ಹೇಳಿ ಕೇಳ್ತಾನೆ. ಶ್ರೀರಾಮನ ಇಚ್ಛೆ ಅಂತ ಹೇಳಿ ಮಾರುತಿ ಅವನಿಗೆ ದಾರಿಯನ್ನು ಬಿಟ್ಕೊಡ್ತಾನೆ. ಅವನು ಒಳಗೆ ಪ್ರವೇಶಿಸಿ ರಾಮನ ಸುತ್ತಲೂ ನಿದ್ರಿಸುತ್ತಿದ್ದ ವಾನರ ಪ್ರಮುಖರಿಗೆ ಮಾಯೆಯನ್ನು ಪ್ರಯೋಗಿಸ್ತಾನೆ. ಅವರೆಲ್ಲರೂ ನಿದ್ದೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಸಾಕ್ಷಾತ್ ವಿಷ್ಣುವಿನ ಅವತಾರವಾಗಿದ್ದ ರಾಮನಿಗೆ ಅವನು ಯಾರೆಂದು ಗೊತ್ತಿರುತ್ತೆ. ಅವನ ಸಂಹಾರ ಕಾರ್ಯ ನಡಿಬೇಕಾಗಿರೋದ್ರಿಂದ ಅಲ್ಲಿಗೆ ಬಂದ ಮೈರಾವಣನನ್ನು ನೋಡಿ ವಿಭೀಷಣನೆಂದೇ ಭಾವಿಸಿ ಮುಗುಳ್ನಗೆ ನೀಡ್ತಾರೆ. ಮಾತನಾಡಿದರೆ ತನ್ನ ಬಣ್ಣ ಬಯಲಾಗಬಹುದು ಅಂತ ಹೇಳಿ ಮೈರಾವಣ ರುದ್ರವರ ಬಲದಿಂದ ಲಕ್ಷ್ಮಣನ ಮೇಲೆ ಮಾಯೆಯನ್ನು ಪ್ರಯೋಗಿಸಿ ಎಚ್ಚರ ತಪ್ಪಿಸ್ತಾನೆ. ರಾಮ ಲಕ್ಷ್ಮಣರನ್ನು ಸಣ್ಣ ಬೊಂಬೆಗಳನ್ನಾಗಿ ಮಾಡಿ ತಾನು ತಂದ ಸಣ್ಣ ಪೆಟ್ಟಿಗೆಯಲ್ಲಿ ಬಂಧಿಸಿ ಹೊರಗೆ ಬರ್ತಾನೆ. ಹೊರಗೆ ಬಂದಾಗ ವಿಭೀಷಣನ ರೂಪದಲ್ಲಿದ್ದ ಮೈರಾವಣನನ್ನು ನೋಡಿ ಆಂಜನೇಯ, ವಿಭೀಷಣನೇ, ಸ್ವಾಮಿಯವರು ಲಕ್ಷ್ಮಣರು, ಅವರಿಗೆ ಔಷಧೋಪಚಾರ ಮಾಡಿ ಬಂದೆಯಾ ಅಂತ ಕೇಳ್ತಾನೆ. ಆಗ ಮೈರಾವಣ ಹೇಳ್ತಾನೆ, ಆಂಜನೇಯ, ಅವರಿಗೆ ಔಷಧದ ಅಗತ್ಯವಿರಲಿಲ್ಲ. ಭ್ರಾತೃಸೇವ ಪಾರಾಯಣನಾದ ಲಕ್ಷ್ಮಣನು ಎಂದಾದರೂ ನಿದ್ದೆ ಮಾಡುತ್ತಾನೆಯೇ? ಎಚ್ಚರದಿಂದಲೇ ಇದ್ದಾನೆ. ಆದರೂ ರಾಕ್ಷಸರು ಮಾಯಾವಿಗಳಲ್ಲವೇ? ನೀನು ಎಚ್ಚರ, ಬರುತ್ತೇನೆ ಅಂತ ಹೇಳಿ ದೂರ ಹೋಗಿ ತನ್ನ ನಿಜರೂಪದಿಂದ ಪಾತಾಳ ಲಂಕೆಯನ್ನು ಪ್ರವೇಶಿಸ್ತಾನೆ. ಗೊಂಬೆಗಳಾಗಿಸಿದ್ದ ರಾಮ ಲಕ್ಷ್ಮಣರನ್ನು ಪೆಟ್ಟಿಗೆಯಿಂದ ತೆಗೆದು ಅವರಿಗೂ ನಿಜರೂಪವನ್ನು ಕಲ್ಪಿಸಿ ತನ್ನ ಕುಲದೇವತೆಯ ಮಂದಿರದಲ್ಲಿಟ್ಟು ಬಂದಿಗಳಾಗಿ ಮಾಡ್ತಾನೆ. ಮೈರಾವಣನ ಮಾಯೆಯಿಂದ ಮಾಯಾನಿದ್ರೆಯಲ್ಲಿದ್ದ ವಿಭೀಷಣನಿಗೆ ಎಚ್ಚರವಾಗುತ್ತೆ. ಅವನು, ಅಯ್ಯೋ ಇದೇನು, ಇಷ್ಟೊತ್ತು ನಿದ್ರಿಸ್ಬಿಟ್ನಾ ನಾನು? ಗಂಟೆಗೊಮ್ಮೆ ಶ್ರೀರಾಮ ಲಕ್ಷ್ಮಣರ ಕ್ಷೇಮವನ್ನು ವಿಚಾರಿಸಿಕೊಂಡು ಬರೋ ನನಗೆ ನಿದ್ರಾದೇವಿ ಮೋಸ ಮಾಡಿಬಿಟ್ಲಲ್ಲ, ಇಷ್ಟೊತ್ತು ಯಾಕೆ ನಾನು ನಿದ್ದೆ ಮಾಡಿದೆ ಅಂತ ಭಾವಿಸುತ್ತಾ ವೇಗವಾಗಿ ಹನುಮಂತನ ಹತ್ರ ಬರ್ತಾನೆ. ಆಗ ಕೇಳ್ತಾನೆ ಹನುಮಂತನಿಗೆ, ರಾಮ ಲಕ್ಷ್ಮಣರು ಕ್ಷೇಮವೇ? ದಾರಿ ಬಿಡು, ನೋಡಿ ಬರುವೆ ಅಂತ ಹೇಳ್ತಾನೆ. ಆಂಜನೇಯನಿಗೆ ಎಲ್ಲ ಗೊತ್ತಿದ್ರೂ ಕೂಡ ಏನೂ ತಿಳಿಯದಂತೆ ಆಶ್ಚರ್ಯದಿಂದ ವಿಭೀಷಣನನ್ನು ನೋಡಿ, ಏನು ವಿಭೀಷಣ, ಕಾಲುಗಳಿಗೆ ಮುಂಚೆ ಸಿದ್ಧೌಷಧದೊಂದಿಗೆ ಬಂದು ಒಳಗೆ ಹೋಗಿ ಬಂದೆ, ಅಷ್ಟರಲ್ಲಿಯೇ ಕ್ಷೇಮವನ್ನು ವಿಚಾರಿಸ್ತೀಯಾ? ಆಗ ವಿಭೀಷಣನಿಗೆ ಆಶ್ಚರ್ಯ ಆಗಿಬಿಡತ್ತೆ. ಪಾವುಗಳಿಗೆ ಮೊದಲು ನಾನು ಬಂದಿರಲಿಲ್ಲ, ಏನೋ ಮೋಸ ಆಗಿದೆ, ನನಗೆ ಅನುಮಾನವಾಗುತ್ತಿದೆ ಎಂದು ಹೇಳಿ ಸುಗ್ರೀವನ ಹತ್ತಿರ ಹೋಗಿ ಅವನೊಂದಿಗೆ ವಾಪಸ್ಸಾಗಿ ಬಂದು, ಮಾರುತಿ, ನಮಗೆ ದಾರಿ ಮಾಡಿಕೊಡು, ಸುಗ್ರೀವನನ್ನೊಂದಿಗೆ ಬನ್ನಿ ಎಂದು ಹೇಳಲು ಮಾರುತಿಯವರಿಗೆ ತನ್ನ ಬಾಲವನ್ನೆತ್ತಿ ದಾರಿ ಮಾಡಿಕೊಡ್ತಾನೆ. ಒಳಗಡೆ ಪ್ರವೇಶಿಸಿದ ಸುಗ್ರೀವ ವಿಭೀಷಣನಿಗೆ ಗಾಢ ನಿದ್ರೆಯಲ್ಲಿರುವ ವಾನರರು ಕಾಣಿಸ್ತಾರೆ. ಆದರೆ ಅವರ ಮಧ್ಯದಲ್ಲಿ ಇರಬೇಕಾಗಿದ್ದ ರಾಮ ಲಕ್ಷ್ಮಣರ ಸ್ಥಾನ ಖಾಲಿಯಾಗಿರುತ್ತೆ. ತಕ್ಷಣವೇ ಕಳವಳದಿಂದ ಹೊರಗೆ ಬಂದು ಮಾರುತಿಗೆ ವಿಷಯವನ್ನು ಮುಟ್ಟಿಸ್ತಾರೆ.
ಆಗ ಆಂಜನೇಯ ಬಾಲದ ಕೋಟೆಯನ್ನು ಉಪಸಂಹರಿಸಿ ನಿದ್ದೆಯಲ್ಲಿದ್ದ ವಾನರನನ್ನು ಎಚ್ಚರಗೊಳಿಸ್ತಾನೆ. ರಾಮ ಲಕ್ಷ್ಮಣರು ಇಲ್ಲವಾದ್ದನ್ನು ಕಂಡು ಎಲ್ಲ ವಾನರರು ಚಿಂತಾಕ್ರಾಂತರಾಗ್ಬಿಡ್ತಾರೆ. ಆಗ ಆಂಜನೇಯನು ಜರುಗಿದ ವಿಷಯವನ್ನು ಸುಗ್ರೀವನಿಗೆ ತಿಳಿಸ್ತಾನೆ. ಕೋಪಗೊಂಡಂತೆ ನಟಿಸುತ್ತಾ ವಿಭೀಷಣ ಕುತ್ತಿಗೆಯನ್ನು ಹಿಡಿದು, ದ್ರೋಹಿ ಏಳು, ನಮ್ಮ ಸ್ವಾಮಿ ಎಲ್ಲಿ? ಮಾಯಾವಿ, ನಯ ವಂಚನೆಯಿಂದ ನಮ್ಮಲ್ಲಿ ಸೇರಿ ಇಷ್ಟು ದ್ರೋಹ ಮಾಡುತ್ತಿದ್ದೀಯಾ? ನಿಜ ಹೇಳದೆ ಹೋದರೆ ನಿನ್ನ ಆಯುಷ್ಯ ಮುಗಿದಂತೆ ತಿಳಿ ಅಂತ ಹೇಳಿ ತುಂಬ ಜೋರಾಗಿ ಗದರಿಸ್ತಾನೆ. ಆಗ ಸುಗ್ರೀವ ಮತ್ತು ಜಾಂಬವಂತರು ಎಲ್ಲರೂ ಸೇರಿ ಆಂಜನೇಯನನ್ನು ಸಮಾಧಾನಪಡಿಸ್ತಾರೆ. ಶ್ರೀರಾಮಚಂದ್ರ ಪ್ರಭುವಿನ ಕರುಣೆಗೆ ಒಳಗಾದ ವಿಭೀಷಣ ಮೋಸ ಮಾಡಿರಲು ಸಾಧ್ಯವಿಲ್ಲ. ಇದು ರಾವಣನ ಮೋಸವೇ ಇರಬಹುದು. ಆಗ ವಿಭೀಷಣ ಹೇಳ್ತಾನೆ, ವಾನರ ವೀರರೇ, ನಾನು ರಾಮಚಂದ್ರ ಪ್ರಭುವಿನ ಚರಣಗಳ ಮೇಲೆ ಆಣೆ ಮಾಡಿ ಹೇಳುತ್ತೇನೆ, ನನಗೇನೂ ಗೊತ್ತಿಲ್ಲ. ಶ್ರೀರಾಮನ ಶೌರ್ಯ ಪರಾಕ್ರಮವನ್ನು ಎದುರಿಸಲಾಗದೆ ರಾವಣನು ನಮ್ಮ ಪ್ರಭುಗಳನ್ನು ಅಪಹರಿಸಿರಬಹುದು. ರಾವಣನಿಗೆ ಅತ್ಯಂತ ಆಪ್ತನಾದವನು ಮಹಿರಾವಣ. ಅವನು ಮಾತ್ರ ನನ್ನ ರೂಪವನ್ನು ಧರಿಸಬಲ್ಲ, ಮತ್ಯಾರಿಗೂ ಸಾಧ್ಯವಾಗಲಾರದು. ಅವನು ನನ್ನ ಸೋದರ ಮಾವ ಮತ್ತು ಮಹಾಮಾಯಾವಿ, ಅತೀ ಬಲವಂತನು, ಪಾತಾಳ ಲಂಕಾಧೀಶ ಅಂತ ಹೇಳ್ತಾನೆ. ತಕ್ಷಣವೇ ಆಂಜನೇಯ, ವಿಭೀಷಣನೇ, ಅವನು ಎಲ್ಲಿರ್ತಾನೆ ತಿಳಿಸು. ಅವನು ಎಲ್ಲಡಗಿದ್ರೂ ಅವನನ್ನು ಜಯಿಸಿ ರಾಮಲಕ್ಷ್ಮಣರನ್ನು ರಕ್ಷಿಸ್ತರ್ತೀನಿ. ಅವನ ನಿವಾಸಕ್ಕೆ ಹೋಗುವ ಮಾರ್ಗವನ್ನು ತಿಳಿಸು ಅಂತ ಕೇಳ್ತಾನೆ. ಆಗ ವಿಭೀಷಣ ಹೇಳ್ತಾನೆ, ಮೈರಾವಣನ ನಿವಾಸ ಪಾತಾಳ ಲಂಕೆ, ಮಣಿಮಂತಪುರ ಅವನ ರಾಜಧಾನಿ. ಆ ನಗರವು ಸಕಲ ಐಶ್ವರ್ಯಗಳಿಂದ ಕೂಡಿದ್ದು ದೇವೇಂದ್ರನ ಅಮರಾವತಿಯನ್ನು ಮೀರಿಸುತ್ತದೆ. ಅದಕ್ಕೆ ಹೋಗಲು 2 ಮಾರ್ಗಗಳಿರುವುದು. ಒಂದು ರಾವಣನ ಅಂತಃಪುರದಿಂದಲೂ, ಎರಡನೆಯದು ದಂಡಕಾರಣ್ಯದಲ್ಲಿರುವ ಒಂದು ತಟಾಕದ ಮಧ್ಯದಲ್ಲಿದೆ. ಆದರೆ ರಾವಣನ ಅಂತಃಪುರದಿಂದ ಹೋಗಲು ಸಾಧ್ಯವಿಲ್ಲ. ದಂಡಕಾರಣ್ಯದಲ್ಲಿರುವ ಆ ತಟಾಕಿನಿಂದ ಹೋಗಬಹುದು. ಅದು ನೀರಿನಿಂದ ತುಂಬಿದ ಆ ತಟಾಕದಲ್ಲಿ ಪದ್ಮಗಳಿದ್ದು ಅಲ್ಲಲ್ಲಿ ದೊಡ್ಡ ಶಿಲೆಗಳಿರುತ್ತವೆ. ಆ ಸರಸ್ಸಿನ ಮಧ್ಯದಲ್ಲಿ ಶಿಲಾ ನಿರ್ಮಿತವಾದ ಪ್ರಕೃತಿ ಸಹಜವಾದ ವಿಮಾನವಿರುತ್ತದೆ. ಆದರೆ ದುರಿನ ಶಿಲೆಯ ಕಡೆ ಒಂದು ಬಿಲಮಾರ್ಗವಿರುತ್ತದೆ. ಆ ಬಿಲಮಾರ್ಗದಿಂದ ಹೋದರೆ ಮೈರಾವಣನ ರಾಜಧಾನಿ ಮಣಿಮಂತಪುರ ಕಾಣಿಸುತ್ತದೆ. ಆ ಬಿಲಮಾರ್ಗವು ಎರುಕಾಲಾಂಬ ಎಂಬ ದೇವತೆಯ ರಕ್ಷಣೆಯಲ್ಲಿರುತ್ತೆ. ಎಚ್ಚರಿಕೆಯಿಂದ ಹೋಗಿ ಕೆಲಸ ಸಾಧಿಸಿಕೊಂಡು ಬಾ ಅಂತ ಹೇಳ್ತಾನೆ. ಆಂಜನೇಯನು ಶ್ರೀರಾಮನ ಸ್ಮರಣೆಯನ್ನು ಮಾಡುತ್ತಾ ತನ್ನ ದೇಹವನ್ನು ಬೆಳೆಸಿ ಜೈ ಶ್ರೀರಾಮ್ ಎಂದು ಹಾರಿ ಹೋಗ್ತಾನೆ. ಶ್ರೀರಾಮ ಲಕ್ಷ್ಮಣರನ್ನು ಮೈರಾವಣನಿಂದ ರಕ್ಷಿಸಿಕೊಂಡು ಬರುವ ಶಕ್ತಿ ಕೊಡಬೇಕೆಂದು ಎಲ್ಲ ವಾನರರು ಕೂಡ ಪ್ರಾರ್ಥಿಸುತ್ತಾರೆ. ಆಂಜನೇಯ ಆಕಾಶ ಮಾರ್ಗದಲ್ಲಿ ಸಂಚರಿಸ್ತಾ ವಿಭೀಷಣನು ಹೇಳಿದ ಗುರುತುಗಳನ್ನು ಹುಡುಕ್ತಾ ಹೋಗ್ತಾನೆ. ಕೊನೆಗೆ ಆ ಸ್ಥಳವನ್ನು ಗುರುತಿಸಿ ಕೆಳಗೆ ಇಳಿತಾನೆ. ತಟಾಕದ ಮಧ್ಯದಲ್ಲಿ ಕಾಣಿಸಿಕೊಂಡ ಒಂದು ದೊಡ್ಡ ಬಂಡೆಯ ಮೇಲಿಳಿದು ಸುತ್ತಲೂ ನೋಡ್ತಾ ಇರ್ತಾನೆ. ಅಲ್ಲಿ ಅವನಿಗೆ ಆ ಶಿಲಾ ವಿಮಾನ ಕಾಣಿಸುತ್ತೆ. ಅದ್ರ ಕೆಳಗೆ ಹೋಗಬೇಕಂದ್ರೆ ಅವನು ಸೂಕ್ಷ್ಮ ರೂಪವನ್ನು ಧರಿಸ್ಕೊಂಡು ಹೋಗಬೇಕಾಗಿರುತ್ತೆ. ಅವನು ಸೂಕ್ಷ್ಮ ರೂಪವನ್ನು ಧರಿಸಿ ಮುಂದೆ ಹೋಗಲಿಕ್ಕೆ ಶುರು ಮಾಡ್ತಾನೆ. ಅಲ್ಲಿ ಇದ್ದ ಹೆಣ್ಣು ದೇವತೆ, ಓ ವಾನರ, ನೀನ್ಯಾರು? ಯಾರಿಗೂ ಪ್ರವೇಶಿಸಲು ಅಸಾಧ್ಯವಾದ ಈ ಮಾರ್ಗಕ್ಕೆ ಹೇಗೆ ಬಂದಿದ್ಯಾ ಅಂತ ಕೇಳ್ತಾಳೆ. ಆವಾಗ ಆಂಜನೇಯಂಗೆ ಅನಿಸುತ್ತೆ, ಓ, ಇದು ವಿಭೀಷಣನು ಹೇಳಿದ ಎರುಕಲಾಂಬೆ ದೇವಿ ಇರಬಹುದು ಅಂತ. ನಾನು ಶ್ರೀರಾಮನ ಸೇವಕನಾದ ಆಂಜನೇಯ. ಮೈರಾವಣನು ನನ್ನ ಪ್ರಭುವನ್ನು ಬಂಧಿಸಿ ತೆಗೆದುಕೊಂಡು ಹೋಗಿದ್ದಾನೆ. ಅವರನ್ನು ಬಿಡಿಸಿಕೊಂಡು ಹೋಗಲು ನಾನು ಬಂದಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಆ ಹೆಣ್ಣು ದೇವತೆ, ನಾನು ಮಣಿಮಂತಪುರ ದೇವತೆ. ನನ್ನನ್ನೆದುರಿಸಿ ಯಾರೂ ಹೊಳ ಹೋಗಲು ಸಾಧ್ಯವಿಲ್ಲ. ಆದರೆ ಮೈರಾವಣನು ಮೋಹದಿಂದ ಚಂದ್ರಸೇನೆ ಎಂಬ ದೇವಕಾಂತಳನ್ನು ಬಂಧಿಸಿದ್ದಾನೆ. ಪರಸ್ತ್ರೀ ವ್ಯಾಮೋಹಿಗಳಾದ ರಾವಣ ಮೈರಾವಣನಿಗೆ ಅಳಿಗಾಲ ಸಮೀಪಿಸುತ್ತಿದೆ ಅಂತ ಅನ್ನಿಸ್ತಾ ಇದೆ. ಸ್ತ್ರೀ ಮೂರ್ತಿಯಾದ ನಾನು ಒಬ್ಬ ಹೆಂಗಸಿಗೆ ಉಂಟಾದ ದುಸ್ಥಿತಿಯನ್ನು ನೋಡಲಾಗುತ್ತಿಲ್ಲ. ಕರ್ತವ್ಯ ಪಾಲನೆಯಿಂದ ಅವನನ್ನು ಏನೂ ಮಾಡಲು ಆಗುತ್ತಿಲ್ಲ. ಪರಸ್ತ್ರೀಯನ್ನು ಬಂಧಿಸಿದ್ದಲ್ಲದೆ ರಾಮ ಲಕ್ಷ್ಮಣರನ್ನೂ ಕೂಡ ಬಂಧಿಸಿ ಅವನ ಮೃತ್ಯುವನ್ನು ಅವನೇ ಆಹ್ವಾನಿಸಿದಂತಾಗಿದೆ. ನಾನು ನಿನಗೆ ಸಹಾಯ ಮಾಡ್ತೀನಿ.
ಶ್ರೀರಾಮರ ಕಾರ್ಯದಲ್ಲಿ ನಾನೂ ಭಾಗಿಯಾದೆನೆಂಬ ಕೀರ್ತಿ ನನಗೂ ಬರಲಿ. ರಾಮನ ಕಾರ್ಯದಲ್ಲಿ ನಿರತನಾದ ನಿನಗೆ ಶುಭವಾಗಲಿ ಅಂತ ಹೇಳಿ ಅವಳಲ್ಲಿಂದ ಹೊರಟೋಗ್ತಾಳೆ. ತಕ್ಷಣ ಆಂಜನೇಯ ಬಿಲದ್ವಾರದಲ್ಲಿ ಪ್ರವೇಶಿಸ್ತಾನೆ. ಮಧ್ಯದಲ್ಲಿ ರಾಕ್ಷಸರನ್ನು ಸಂಹರಿಸುತ್ತಾ ಮಣಿಮಂತಪುರ ಕೋಟೆಯನ್ನು ಮುಖ್ಯದ್ವಾರಕ್ಕೆ ಬರ್ತಾನೆ. ಇನ್ನು ಒಳಗೆ ಹೋಗಬೇಕು. ಅಷ್ಟರಲ್ಲಿ ಅವನಿಗೆ ಒಂದು ಗರ್ಜನೆ ಕೇಳಿಸುತ್ತೆ, ನಿಲ್ಲು ಅಂತ ಹೇಳಿ. ಅವನು ಹಿಂತಿರುಗಿ ನೋಡ್ತಾನೆ. ಸ್ಫುರದ್ರೂಪಿಯಾದ ವಾನರ ಯುವಕನು ಕೈಯಲ್ಲಿ ಗದಾಯುಧವನ್ನು ಧರಿಸಿರ್ತಾನೆ. ವಾನರ ಯೋಧನನ್ನು ನೋಡಿ ಆಂಜನೇಯನಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ಭೂಮಿ ಮೇಲಿರುವ ವಾನರ ಪಾತಾಳಕ್ಕೆ ಹೇಗೆ ಬಂದ? ಇಲ್ಲಿ ಕೂಡ ವಾನರರು ಇರುವರೆ ಅಂತ ಯೋಚನೆ ಮಾಡ್ತಾನೆ. ಆಗ ಆ ವಾನರ ಯುವಕ, ಯಾರು ನೀನು? ಈ ಮತ್ಸ್ಯವಲ್ಲಭನ ಕಾವಲು ಇರುವಾಗ ಮೂಲದ್ವಾರದಿಂದ ಪ್ರವೇಶಿಸಲು ಬಂದ ನಿನಗೆಷ್ಟು ಧೈರ್ಯ? ಯಾರ ಅನುಮತಿಯಿಂದ ನೀನು ಬಂದಿದೀಯಾ ಅಂತ ಹೇಳಿ ಮಾರುತಿಯ ಎದೆ ಮೇಲೆ ಕೈ ಇಟ್ಟು ಅವನನ್ನು ತಳ್ಳಿಬಿಡ್ತಾನೆ. ಪಾತಾಳದಲ್ಲಿ ವಾನರರು ಇರಬಹುದೇ ಅಂತ ಮಾರುತಿ ಯೋಚನೆ ಮಾಡುತ್ತಾ ಪರಧ್ಯಾನದಲ್ಲಿರ್ತಾನೆ. ಅವನು ತಳ್ಳಿದ ತಕ್ಷಣ ಅವನು ಜೋಲಿಯಂತೆ ಹೋಗ್ಬಿಡ್ತಾನೆ. ಆ ವಾನರ ಯುವಕನ ಉತ್ಸಾಹ ಜಾಸ್ತಿ ಮಾಡಿ ಆಂಜನೇಯನ ಬೆನ್ನ ಮೇಲೆ ಗದಾ ಪ್ರಹಾರ ಮಾಡಿಬಿಡ್ತಾನೆ. ಆಗ ಆಂಜನೇಯ ತನ್ನ ಗದೆಯಿಂದಲೇ ಆ ಯುವಕನಿಗೆ ಉತ್ತರ ಕೊಡ್ತಾನೆ. ತನ್ನ ಗದಾ ಪ್ರಹಾರಕ್ಕೆ ಅಂಜದೆ ಕೆಳಗೆ ಬೀಳದೆ ಎದುರು ನಿಂತ ಆ ಯುವಕನನ್ನು ನೋಡಿ ಆಂಜನೇಯನಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಅವರಿಬ್ಬರು ತುಂಬ ಹೊತ್ತು ಗದಾಯುದ್ಧವನ್ನು ಮಾಡ್ತಾರೆ. ಕೊನೆಗೆ ಮತ್ಸ್ಯವಲ್ಲಭನ ಗದೆ ಕೆಳಗೆ ಬಿದ್ದುಬಿಡುತ್ತೆ. ಆದರೆ ಧೈರ್ಯ ಕಳ್ಕೊಳ್ಳದೆ ಆಂಜನೇಯನನ್ನು ಮಲ್ಲ ಯುದ್ಧಕ್ಕೆ ಆಹ್ವಾನಿಸ್ತಾನೆ. ಒಬ್ಬರನ್ನೊಬ್ಬರು ಬಲವಾದ ತಮ್ಮ ಕೈಗಳಿಂದ ಭಯಂಕರವಾಗಿ ಯುದ್ಧ ಮಾಡ್ತಿರ್ತಾರೆ. ಒಬ್ಬರ ಕಪಿಮುಷ್ಟಿಯಲ್ಲಿ ಒಬ್ಬರು ಸಿಕ್ಕಿಬಿದ್ದು ಪಾರಾಗುವುದೇ ಒಂದು ಸಾಹಸವೆಂಬಂತೆ ಯುದ್ಧ ನಡೀತಾ ಇರುತ್ತೆ. ಆಗ ಆಂಜನೇಯ ಮಲ್ಲ ಯುದ್ಧದಲ್ಲಿ ಅತ್ಯಂತ ರಹಸ್ಯವಾದ ಉಪಾಯವನ್ನು ಪ್ರಯೋಗಿಸ್ಬಿಡ್ತಾನೆ. ಆಗ ಮತ್ಸ್ಯವಲ್ಲಭ ಕೆಳಗೆ ಬೀಳ್ಬಿಡ್ತಾನೆ. ಕೆಳಗೆ ಬಿದ್ದ ಅವನನ್ನು ಎತ್ತಿ ನಿಲ್ಲಿಸಿ ಆಂಜನೇಯ ಅವನ ಭುಜ ತಟ್ಟಿ, ಶಭಾಷ್, ಇಲ್ಲಿವರೆಗೂ ಇಷ್ಟೊತ್ತು ನನ್ನನ್ನು ಎದುರಿಸಿ ಹೋರಾಡಿದೆಯಲ್ಲ, ನಿನ್ನ ಭುಜಬಲ ಶಕ್ತಿ ಅಸಾಮಾನ್ಯವಾಗಿದೆ. ಈ ಆಂಜನೇಯನನ್ನು ಇಷ್ಟೊತ್ತು ಎದುರಿಸಿ ನಿಂತ ನೀನು ಒಬ್ಬ ವಾನರನೇ ಆದದ್ದು ನನಗೆ ತುಂಬ ಸಂತೋಷವಾಗಿದೆ ಅಂತ ಹೇಳ್ತಾನೆ. ಆಂಜನೇಯನ ಮಾತು ಕೇಳಿ ತುಂಬ ಸಂತೋಷಗೊಂಡು ಮತ್ಸ್ಯವಲ್ಲಭನು, ತಂದೆಯೇ ನನ್ನನ್ನು ಆಶೀರ್ವದಿಸಿ ಅಂತ ಹೇಳಿ ಪಾದ ಮುಟ್ಟಿ ನಮಸ್ಕರಿಸ್ತಾನೆ. ಆಗ ಮಾರುತಿ ಹೇಳ್ತಾನೆ, ವತ್ಸ, ನಾನು ಆ ಜನ್ಮ ಬ್ರಹ್ಮಚಾರಿ, ನನಗೆ ಸಂತಾನವೆಲ್ಲಿ? ಹೌದು ತಂದೆ, ನನ್ನ ತಾಯಿ ಶಾಪಕ್ಕೆ ಗುರಿಯಾದ ಗಂಧರ್ವ ಕನ್ಯೆ, ದೀರ್ಘದೇಹಿ ಎಂಬ ಮತ್ಸ್ಯಕನ್ಯೆ ಸಮುದ್ರದಲ್ಲಿ ಸಂಚರಿಸುತ್ತಿದ್ದಾಗ ನೀನು ಸೀತಾನ್ವೇಷಣೆಗೆ ಹೊರಟಾಗ ನಿಮ್ಮ ಶರೀರದಿಂದ ಬಿದ್ದ ಸ್ವೇದ ಬಿಂದುಗಳು ನಮ್ಮ ತಾಯಿ ನುಂಗಿದ್ದರಿಂದ ನಾನು ಅವಳಿಗೆ ಮಗನಾಗಿ ಹುಟ್ಟಿದ್ದನೆಂದು ಅವಳು ನನಗೆ ವಿದ್ಯೆ ಬುದ್ಧಿಗಳನ್ನು ಹೇಳಿಸಿ ಭವಿಷ್ಯದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆಂದು ಅಲ್ಲಿಯವರೆಗೆ ಮಹಿರಾವಣನ ಸೇವೆಯಲ್ಲಿರುವಂತೆ ಆಜ್ಞೆ ಮಾಡಿದ್ದಾಳೆ. ಅಂತ ಹೇಳಿ ತನ್ನ ಜನ್ಮ ರಹಸ್ಯವನ್ನು ಹೇಳ್ತಾನೆ. ಆಗ ಮತ್ಸ್ಯವಲ್ಲಭ, ಜನಕ, ಮೈರಾವಣನು ಯಾರೋ ಇಬ್ಬರು ಮಾನವರನ್ನು ಬಂಧಿಸಿ ತಂದಿದ್ದಾನೆಂದು ಅವರನ್ನು ದೇವಿ ಆಲಯದಲ್ಲಿ ಇಟ್ಟಿದ್ದಾನೆ. 2 ದಿನಗಳು ನಡೆಯುವ ಜಾತ್ರೆಯಲ್ಲಿ ಅವರನ್ನು ಬಲಿ ಕೊಡಬೇಕಂತ ಅಂದ್ಕೊಂಡಿದ್ದಾನೆ. ಸೇವಕರು ಮಾತಾಡ್ತಿರೋದನ್ನು ನಾನು ಕೇಳಿದ್ದೇನೆ ಅಂತ ಹೇಳ್ತಾನೆ. ಅವರೇ ರಾಮಲಕ್ಷ್ಮಣರಿರಬಹುದೇನೋ. ಅಲ್ಲದೆ ಮೈರಾವಣನು ದಾನವನಲ್ಲ, ಅವನನ್ನು ಕೊಲ್ಲುವುದು ಅಷ್ಟು ಸುಲಭವೂ ಅಲ್ಲ. ಏಕೆಂದರೆ ಅವನು ತನ್ನ ಪ್ರಾಣವನ್ನು ಅಭೇದ್ಯವಾದಷ್ಟು ರಹಸ್ಯವಾಗಿಟ್ಟಿದ್ದಾನೆ. ಅವನು ಚಂದ್ರಸೇನಳೆಂಬ ದೇವಕಾಂತಳನ್ನು ತಂದು ಅಂತಃಪುರದಲ್ಲಿಟ್ಟಿದ್ದಾನೆ. ಅವಳು ಸದಾ ಹರಿಧ್ಯಾನ ಮಾಡುತ್ತಾ ಮೈರಾವಣನನ್ನು ತಿರಸ್ಕರಿಸಿದ್ದಾಳಂತೆ. ಈ ವಿಷಯ ನಿಮಗೇನಾದರೂ ಸಹಾಯವಾಗಬಹುದೇನೋ ಯೋಚಿಸಿ.
ಇನ್ನೂ ನನಗಿಲ್ಲಿ ಕೆಲಸವಿಲ್ಲ. ನಿಮ್ಮ ದರ್ಶನ ಭಾಗ್ಯವಾಯಿತು. ಮೈರಾವಣನು ಮತ್ತು ನನ್ನ ಸಂಬಂಧ ಮುಗಿಯಿತು. ಈ ವಿಷಯವನ್ನು ನನ್ನ ತಾಯಿಗೆ ತಿಳಿಸಿ ಪುನಃ ನಿಮ್ಮ ದರ್ಶನ ಮಾಡಿಕೊಳ್ಳುತ್ತೇನೆ ಅಂತ ಹೇಳಿ ಮಾರುತಿ ಪಾದಗಳಿಗೆ ನಮಸ್ಕರಿಸಿ ಅಲ್ಲಿಂದ ಅವನು ಹೊರಟೋಗ್ತಾನೆ. ಮುಂದೆ ಆಂಜನೇಯ ಚಂದ್ರಸೇನಳನ್ನು ಹೇಗೆ ರಕ್ಷಿಸ್ತಾನೆ ಅಂತ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ.